ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರ್ ಅವರು ಇತ್ತೀಚೆಗೆ ಪತ್ರಿಕಾಗೋಷ್ಠಿ ನಡೆಸಿ ಆರೋಪಗಳ ಸುರಿಮಳೆ ಮಾಡಿದರು. ಈ ಸಂಬಂಧ ಇಂದು ನಾಗಮಂಗಲ ಜೆಡಿಎಸ್ ಕಚೇರಿಯಲ್ಲಿ ತಾಲೂಕು ಅಧ್ಯಕ್ಷ ಚೆನ್ನಪ್ಪರವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಗಂಗಾಧರ್ ಮತ್ತು ಕೃಷಿ ಸಚಿವ ಚೆಲುವರಾಯಸ್ವಾಮಿರವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ರಾಜ್ಯ ಜೆಡಿಎಸ್ ಪಕ್ಷದ ವಕ್ತಾರ ಮತ್ತು ವಕೀಲ ಹಡೇನಹಳ್ಳಿ ಉಮೇಶ್ ಮಾತನಾಡಿ, ಮಾಜಿ ಶಾಸಕ ಸುರೇಶ್ ಗೌಡರವರ ವಿರುದ್ಧ ಮಾತನಾಡಬೇಕಾದರೆ ಮೊದಲು ನಿಮಗೆ ನೈತಿಕತೆ ಇರಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಮೈಶುಗರ್ ಕಾರ್ಖಾನೆಯನ್ನು ಲೂಟಿಗೆ ಇಟ್ಟುಕೊಂಡಿದ್ದೀರಿ, ಶಾಲೆಗೆ ಮರುಜೀವ ಕೊಡಲು ಎಚ್.ಡಿ. ಕುಮಾರಸ್ವಾಮಿರವರೇ ಬರಬೇಕಾಗಿತ್ತು. ನಿಮ್ಮನ್ನು ಗೆಲ್ಲಿಸಿರುವ ಜನರು ಬಹಳ ನೊಂದಿದ್ದಾರೆ. ಪ್ರಸ್ತುತ ಚುನಾವಣೆ ನಡೆದರೆ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗುತ್ತದೆ. ಜಿಲ್ಲೆಯಲ್ಲಿ ನಡೆದ ಸಹಕಾರ ಸಂಘಗಳ ಚುನಾವಣೆಯು ಅನ್ಯ ಮಾರ್ಗದಲ್ಲಿ ಗೆದ್ದಿದ್ದೇವೆ ಎಂಬುದನ್ನು ಮರೆಯಬೇಡಿ. ಸುರೇಶ್ ಗೌಡರು ಶಾಸಕರಾಗಿದ್ದ ಅವಧಿಯಲ್ಲಿ 600ಕ್ಕೂ ಹೆಚ್ಚು ಹಳ್ಳಿಗಳು ಅಭಿವೃದ್ಧಿ ಕಂಡಿವೆ. ಸುರೇಶ್ ಗೌಡರು ತಂದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಿದ ಕೀರ್ತಿ ಕೃಷಿ ಸಚಿವರಿಗೆ ಸಲ್ಲುತ್ತದೆ. ನೀರು ತಂದ ಭಗೀರಥ ನಮ್ಮ ಮಾಜಿ ಶಾಸಕ ಸುರೇಶ್ ಗೌಡರು ಎಂಬುದನ್ನು ಮರೆಯಬೇಡಿ. ಮಾಜಿ ಶಾಸಕ ಸುರೇಶ್ ಗೌಡರವರ ವಿರುದ್ಧ ಹೂಡಿದ್ದ ಸುಳ್ಳು ಮೊಕದ್ದಮೆ ತಿರುಳಿಲ್ಲ ಎಂಬ ಕಾರಣಕ್ಕೆ ಅದನ್ನು ಹಿಂಪಡೆದಿದ್ದು ನೀವು. ನಮ್ಮ ನಾಯಕರು ರಾಜಿಯಾಗಿಲ್ಲ ಎಂಬುದು ನಿಮ್ಮ ಗಮನಕ್ಕೆ. ಒಮ್ಮೆ ನಾಗಮಂಗಲದಲ್ಲಿ ಬಂದು ಮಾಜಿ ಶಾಸಕ ಸುರೇಶ್ ಗೌಡರವರ ಕಾರ್ಯವೈಖರಿಯ ಬಗ್ಗೆ ಗ್ರಾಮೀಣ ಪ್ರದೇಶದಲ್ಲಿ ವಿಚಾರಿಸಿ, ನಿಮಗೆ ಅರಿವಾಗುತ್ತದೆ. ಸುಖಸುಮ್ಮನೆ ಆರೋಪ ಮಾಡುತ್ತಾ ನಿಮ್ಮ ಮರ್ಯಾದೆಯನ್ನು ಕಳೆದುಕೊಳ್ಳಬೇಡಿ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಕಿಡಿಕಾರಿದರು. ಏನಂತ ಮಾತಾಡಿದ್ದೀರಾ? ಸುರೇಶ್ ಗೌಡ ಇದೇ ತರ ಮಾತಾಡಿ ಮಾನನಷ್ಟ ಮೊಕದ್ದಮೆಯನ್ನು ರಾಜಿ ಮಾಡಿಕೊಂಡ್ರು ಅಂತ ಹೇಳಿ. ಅದು ಹೈಕೋರ್ಟ್ನಲ್ಲ, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಾಗಿರೋದು. ನಿಮ್ಮ ಕೇಸು ಸ್ಟ್ರಾಂಗ್ ಇದ್ರೆ ನೀವು ಯಾಕೆ ವಾಪಸ್ ತಗೋತಿದ್ರಿ? ನಾವೇ ನಿಮ್ಮನ್ನು ಕೇಳಿದ್ರೇನ್ರಿ ರಾಜಿ ಮಾಡ್ಕೊಳ್ಳಿ ಅಂತ? ನ್ಯಾಯಾಲಯದ ಆದೇಶದ ಮೇರೆಗೆ, ವಕೀಲರ ಹಿತಾಸಕ್ತಿಯ ಮೇರೆಗೆ ಸಾರ್ವಜನಿಕ ಜೀವನದಲ್ಲಿರೋರು ಎಲ್ಲರೂ ರಾಜೀನಾಮೆಯಲ್ಲಿ ಇರ್ತೀರಿ, ಸೌಹಾರ್ದತೆ ಹೋಗಿ ಅಂತ ನ್ಯಾಯಾಲಯ ಹೇಳಿದ್ಕೆ ನಿಮ್ಮ ವಕೀಲರು ಮತ್ತೆ ನಮ್ಮ ವಕೀಲರು ಪರಸ್ಪರ ಒಪ್ಪಿ ಮೆಮೊ ಹಾಕಿದ್ದೀವಿ. ಅದನ್ನೇ ನೀವು ಸುರೇಶ್ ಗೌಡ ರಾಜಿ ಮಾಡ್ಕೊಂಡ್ಬಿಟ್ರು ಅಂತ ಹೇಳಿ ಅಪಪ್ರಚಾರ ಮಾಡ್ತಾ ಇದ್ದೀರಾ. ನಿಮ್ಮ ಮಿನಿಸ್ಟರ್ ಕೇಸ್ ಸ್ಟ್ರಾಂಗ್ ಇದ್ದಿದ್ರೆ, ಗೆಲ್ತೀನಿ ಅಂತ 100% ಕಾತಿದ್ರೆ ನೀವು ಯಾಕೆ ವಾಪಸ್ ತಗೋತಿದ್ರಿ? ನಿಮಗೆ ಗೊತ್ತಿತ್ತು ಈ ಮಾನನಷ್ಟ ಮೊಕದ್ದಮೆ ನಿಲ್ಲಕ್ಕಲ್ಲ ಅಂತ. ಈ ತರ ನೀವು ನಾಗಮಂಗಲದಲ್ಲಿ ಜೆಡಿಎಸ್ ಕಾರ್ಯಕರ್ತರನ್ನ, ಜೆಡಿಎಸ್ ಮುಖಂಡರನ್ನ ಬಾಯಿ ಮುಚ್ಚೋ ಕೆಲಸವನ್ನ ಮಾಡಕ್ ಹೋಗಬೇಡಿ. ಈಗಾಗಲೇ ನಿಮ್ಮ ಪಕ್ಷ ಇಡೀ ರಾಷ್ಟ್ರದಲ್ಲಿ ಕೇವಲ 3 ರಾಜ್ಯದಲ್ಲಿದೆ. ಇನ್ನು ಮುಂದಿನ ಚುನಾವಣೆಗಳಲ್ಲಿ ನಿಮ್ಮ ಪಕ್ಷ ಸರ್ವನಾಶ ಆಗ್ತಾ ಇದೆ, ವಿನಾಶದ ಅಂಚನ್ನು ತಲುಪಿದೆ, ಕಾಂಗ್ರೆಸ್ ಹುಡುಕುವಂತ ಸಂದರ್ಭ ಬಂದಿದೆ. ಹಾಗಾಗಿ ನಿಮಗೆ ಅಷ್ಟೊಂದು ಆತ್ಮವಿಶ್ವಾಸ ಇದ್ರೆ ಬನ್ನಿ ನಮ್ಮ ಮಾಜಿ ಶಾಸಕರ ವಿರುದ್ಧ ಇವತ್ತು ನೀವು ನಿಮ್ಮ ಎಲ್ಲ ಶಾಸಕರ ರಾಜೀನಾಮೆ ಕೊಡಿಸಿ, ಮಂಡ್ಯದ ಚುನಾವಣೆ ನಡೆಸಿ. ನಾವು ಹೇಳ್ತೀವಿ ಅವಾಗ ಯಾರು ಗೆಲ್ತಾರೆ ಅಂತ, ನಾವು ಸಿದ್ಧ ಇದ್ದೀವಿ. ಆಗುತ್ತೆ ನಿಮ್ಮ ಕೈಲೇ? ಜನಾಭಿಪ್ರಾಯ 2028ರ ವೇಳೆಗೆ ಕಾಂಗ್ರೆಸ್ ಸಂಪೂರ್ಣವಾಗಿ ಜನರಿಂದ ಕಣ್ಮರೆಯಾಗುವಂಥ ಸಂದರ್ಭ ಬರ್ತದೆ. ಹಾಗಾಗಿ ಗಂಗಾಧರ್ ಮತ್ತೊಂದು ಆರೋಪ ಮಾಡಿದ್ದಾರೆ. ಏನು ಅಂತಂದ್ರೆ, ನಾಗಮಂಗಲದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಸುರೇಶ್ ಗೌಡರು ಲಭ್ಯ ಇರಲಿಲ್ಲ, ಕಾರ್ಯಕರ್ತರನ್ನ ಬೀದಿ ಬಿಟ್ಟಿದ್ದಾರೆ ಅಂತ ಹೇಳಿ. ನಮ್ಮ ಕಾರ್ಯಕರ್ತರು ಬಂದು ಮನೆ ಬಾಗಿಲಿಗೆ ಬಂದಿದ್ದಾರೆ. ಗಂಗಾಧರ್ ಅವರೇ, ನನ್ನ ತಪ್ಕೊಳ್ಳಿ, ನಮ್ಮನ್ನು ಮುದ್ದಾಡಿ ಅಂತ ನಾವು ಕೇಳ್ಕೊಂಡಿದ್ದಾರೆ. ಯಾವ ಜೆಡಿಎಸ್ ಕಾರ್ಯಕರ್ತರು ಬಂದಿಲ್ಲ. ಕಳೆದ PLD ಬ್ಯಾಂಕಲ್ಲಿ APMC ಚುನಾವಣೆ, TFPC ಚುನಾವಣೆ ಏನು ಮಾಡಿದ್ರು ನೀವು? ನಿಮ್ಮ ಸಚಿವರು ಏನು ಮಾಡಿದ್ರು ಗೊತ್ತಾ? ನೀವು ನಿಮ್ಮ ಅಧಿಕಾರಿಗಳು ಏನು ಮಾಡಿದ್ರು ಗೊತ್ತಾ? ಷೇರುದಾರರನ್ನ ಯಾವುದೋ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಕಾರಣಗಳನ್ನು ಒಡ್ಡಿ ನಿಮ್ಮ ಇಷ್ಟ ಬಂದಂಗೆ ನೀವು ವಾರ್ಷಿಕ ಸಭೆಗಳನ್ನು ಮಾಡಿಕೊಂಡು ಅವರನ್ನ ಈ ಚುನಾವಣೆಯ ಹಕ್ಕಿನಿಂದ ವಂಚಿತರನ್ನಾಗಿ ಮಾಡಿದ್ದೀರಿ. ಮತದಾರರ ಹಕ್ಕಿನಿಂದ ವಂಚಿತವನ್ನ ಮಾಡಿದ್ದೀರಿ. ಮತದಾರರ ಪಟ್ಟಿಯಿಂದ ಅವರ ಹೆಸರನ್ನ ಕೈಬಿಟ್ಟಿದ್ದೀರಿ. ಈ ತರದ ಚುನಾವಣೆಯನ್ನ ನಾಗಮಂಗಲದಲ್ಲಿ ಸನ್ಮಾನ್ಯ ಚೆಲುವರಾಯಸ್ವಾಮಿಯವರು ಬಹಳ ಅನಾದಿ ಕಾಲದಿಂದ ಮಾಡಿ ಯಶಸ್ವಿಯಾಗಿದ್ದಾರೆ. ಬಹುಶಃ 99ರಿಂದ ಅಂತ ಹೇಳಿ ನಾನಾದ್ರೂ ಭಾವಿಸ್ತೀನಿ. ಇದಕ್ಕೆ ನಮ್ಮ ಅನೇಕ ದಾಖಲೆಗಳಿದ್ದಾವೆ. ಈಗ ತಾಲೂಕಿರುವಂಥ ಅನೇಕ ಸೊಸೈಟಿಗಳನ್ನ ಮುನ್ಮುಂಚು ಚುನಾವಣೆ ಸಂದರ್ಭದಲ್ಲಿರ್ಬೋದು, ಇನ್ಯಾವುದೋ ಈಗ ಮಾಮೂಲಿ ಕೋಆಪರೇಟಿವ್ ಸೊಸೈಟಿ ಚುನಾವಣೆಗಳಿರ್ಬೋದು, ಅನೇಕ ಸೊಸೈಟಿಗಳು ಸೂಪರ್ ಸೀಡ್ ಮಾಡಿದ್ದಾರೆ. ಚೆಲುವರಾಯಸ್ವಾಮಿಯವರೇ, ಇದು ನಿಮ್ಮ ಗೆಲುವಾ? ಚುನಾವಣೆ ಅಂತಂದ್ರೆ ಅಲ್ಲಿ ಇಬ್ಬರು ಇರಬೇಕು, ಸ್ಪರ್ಧಿಗಳಿರಬೇಕು. ನಿಮ್ಗೆ ಎದುರಾಳಿಗಳೇ ಇಲ್ಲಲ್ಲ ನೀವು ಮಾಡ್ಕೊಳ್ಳುವಂಥ ಚುನಾವಣೆ. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಚೆನ್ನಪ್ಪ, ಮಹಿಳಾ ಅಧ್ಯಕ್ಷೆ ಮೇನಾಕ, ನಾಗಮಂಗಲ ಒಕ್ಕಲಿಗರ ಸೌಹಾರ್ದ ಸಂಘದ ಅಧ್ಯಕ್ಷ ನಾಗೇಶ್, SC/ST ಘಟಕದ ಅಧ್ಯಕ್ಷ ಮುಳಕಟ್ಟೆ ಸಂತೋಷ್, ರಾಜ್ಯ ಜೆಡಿಎಸ್ ವಕ್ತಾರ ವಕೀಲ ಹರ್ಷ, ಮುಳಕಟ್ಟೆ ಶಿವರಾಮಯ್ಯ ಮತ್ತು ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು.